ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಕುಂದಾಪುರದಲ್ಲಿ ಗೋಂಡ್ಲ ಮೀನು ಅಂತತ್ತೆ. ಈ ಮೀನಿನ ಗಸಿ ಮಾಡೋದು ಹೆಂಗಂದೇಳಿ ನಿಮಗೆ ತೋರಿಸಿಕೊಡ್ತು. ಇದಕ್ಕೆ ನಾನು ಎಂತೆಲ್ಲ ತಕಂತೆ ಅಂದರೆ ಒಂದು 20ರಿಂದ 25 ಬ್ಯಾಡಗಿ ಮೆಣಸು, ಆಮೇಲೆ ಒಂದು ಬೆಳ್ಳುಳ್ಳಿನ ತಗೊಂಡಿತ್ತು. ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಮೆಣಸು ಎಲ್ಲದನ್ನೂ ಆಲ್ರೆಡಿ ಹುರ್ಕೊಂಡಿತ್ತು. ಎಷ್ಟು ಕೊತ್ತಂಬರಿ ಹಾಕಿತ್ತು, ಆಮೇಲೆ ಅದ್ರ ಎಷ್ಟು ಬೇಕೋ ಅಷ್ಟು ಕಾಳು ಮೆಣಸು ಕಾಳು ಮೆಣಸು ಹಾಕಿ ಆದ್ಮೇಲೆ ಒಂದು ಸ್ವಲ್ಪ ಮೆಂತ್ಯ ಜಾಸ್ತಿ ಹಾಕಿದ್ರೆ ಆಮೇಲೆ ನಮಗದು ಮೀನು ಸಾರು ಕೈ ಬದುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಮೆಂತ್ಯ ಕಾಳು, ಆಮೇಲೆ ಒಂದು ಸ್ವಲ್ಪ ವಾಮ್ ಕಾಳು, ಅದಿಷ್ಟನ್ನು ಹಾಕಿ ಆಮೇಲೆ ಹುಣಸೆ ಹಣ್ಣು. ನಾವು ಹುಣಸೆ ಹಣ್ಣು ಬೇಕಾದರೂ ಹಾಕ್ಲಾಗ, ಇಲ್ಲದಿದ್ರೆ ವಾಟಿ ಹುಳಿ ಅಂತತ್ತೆ, ಅದನ್ನು ಬೇಕಾದರೂ ಹಾಕ್ಲಕ್ಕ. ನಾವು ಇವತ್ತು ಹುಣಸೆ ಹಣ್ಣು ಹಾಕ್ತಿತ್ತು. ಒಂದು ಸ್ವಲ್ಪ ಹುಣಸೆ ಹಣ್ಣು ಅದನ್ನು ಹಾಕಿ ಆಮೇಲೆ ನಾನು ಆಲ್ರೆಡಿ ಕಾಯಿನ ಹೆರ್ದು ಇಟ್ಕೊಂಡಿದ್ದೆ. ಇಷ್ಟಕ್ಕೆ ಒಂದು ಕೆ ಜಿ ಮೀನಿಗೆ ನಾವು ಒಂದು ಕಾಯಿ ಕಡಿ ಅಷ್ಟೇ, ಒಂದು ಸ್ವಲ್ಪ ಕಾಯಿ ಹಾಕೋದು, ನಾವು ಜಾಸ್ತಿ ಕಾಯಿ ಹಾಕೋದಿಲ್ಲ. ಇದಿಷ್ಟನ್ನ ಹಾಕಿ ಗ್ರೈಂಡರಲ್ಲಿ ಒಳ್ಳೆ ಮಾಡಿ ರುಬ್ಕಣಕ, ಅದು ತುಂಬ ಸಣ್ಣ ಕಾಯ್ಕ. ಆಮೇಲೆ ಒಂದು ಟೊಮ್ಯಾಟೊ, ಒಂದು ನೀರುಳ್ಳಿ, ಆಮೇಲೆ ಒಂದು ಸ್ವಲ್ಪ ಶುಂಠಿ, ಹಸಿಮೆಣಸು ಇದನ್ನೆಲ್ಲ ಚಂದ ಮಾಡಿ ಕಟ್ ಮಾಡ್ಕೊಂಡು ಆ ಮಸಾಲೆಗೆ ಹಾಕಿ ಅದನ್ನು ಗ್ಯಾಸ್ ಮೇಲೆ ಇಟ್ಟು ಅದನ್ನು ಸರಿ ಕುದಿಸ್ಕಣಕ್ಕೆ. ಅದು ಫುಲ್ ಕುದ್ದ ಆಪಲ್ಲವರೆಗೆ ಮೀನನ್ನು ಹಾಕೋದಿಲ್ಲ ನಾವು. ಅದು ಸರಿ ಎಲ್ಲ ಮಗ್ಚಿ ಕುದಿಸಿ ಅದು ಮಸಾಲೆಗೆ ಉಪ್ಪೆಲ್ಲ ಹಾಕಿ ಎಲ್ಲ ಹಿಡಿದ್ರ ಮೇಲೆ ಮೀನನ್ನು ಆ್ಯಡ್ ಮಾಡ್ಕ. ಈಗ ನಾವು ಮಸಾಲೆ ಎಲ್ಲ ಕರೆಕ್ಟ್ ಕುದ್ದೀತು. ಈಗ ಮೀನನ್ನು ಹಾಕ್ತಿತ್ತು. ಮೀನನ್ನು ಎಲ್ಲ ನೀಟಾಗಿ ಹಾಕಿ ಜಾಸ್ತಿ ಅದನ್ನ ಮಗ್ಚುಕೋಪಕ್ಕಾಗ. ಎಂತಕ್ಕಂದ್ರೆ ಅದನ್ನು ಜಾಸ್ತಿ ಮಗ್ಚುಕೋರೆ ಮೀನೆಲ್ಲ ಪೀಸ್ ಆಗುತ್ತೆ. ನಾವು ಅದನ್ನು ಹಾಕಿ ಮತ್ತು ಸಣ್ಣ ಬೆಂಕಿಯಲ್ಲಿ ಇಡ್ಕೆ. ಮೀನಿಗೆ ಜಾಸ್ತಿ ಹೊತ್ತು ಬೇಯಿಸ್ಕೊಂಡೇಳಿ ಇರೋದಿಲ್ಲ, ಮೀನು ತುಂಬ ಬೇಗ ಬೇಯ್ತು. ಈಗ ಮೀನೆಲ್ಲ ಬೆಂದಿತ್ತು. ಈ ರೀತಿ ಇದು ಕರೆಕ್ಟ್ ಒಂದೊಂದು ಪೀಸಿಗೂ ಮಸಾಲೆ ಕರೆಕ್ಟ್ ಹಿಡಿದ್ರ ಮೇಲೆ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡ್ಲಕ್ಕ. ನಾನು ಇದ್ರೊಟ್ಟಿಗೆ ಸ್ವಲ್ಪ ಬೈಗಿ ಮೀನಿಂದ ಫ್ರೈ ಕೂಡ ಮಾಡ್ತಾ ಇದ್ದೆ. ಬರೀ ಗೋಂಡ್ಲ ಮೀನು, ಅದರಲ್ಲಿ ಒಂದು 2 ಗೋಂಡ್ಲ ಮೀನನ್ನು ಹಾಕಿ ಅದನ್ನು ಫ್ರೈ ಮಾಡ್ಕೊಂತಿದ್ದೆ. ಇದು ಎಲ್ಲದನ್ನೂ ನಾವು ಈ ಕೊಚ್ಚಕ್ಕಿ ಅನ್ನ ಮತ್ತು ಕೊಚ್ಚಕ್ಕಿ ಅನ್ನಕ್ಕೆ ಇದು ತುಂಬ ಒಳ್ಳೆ ಆಯ್ತು.